ಹೇಳ್ತೀವಿ ಸರ್, ಅವ್ರು ಮಾಡಲ್ಲ, ನಾವ್ ಏನ್ ಮಾಡಂತ. ನಾವು ಕಷ್ಟದಾಗ ಹಾಕ್ತಿವಿ, ಅವ್ರೆಲ್ಲ ಒತ್ಕೊಂಡೋಗಿ ಅಲ್ಲಿ ಇದ್ರಲ್ಲಿ ಹಾಕ್ತಾರ. ಪ್ರಾಣಿಗಳೆಲ್ಲ ಅದ್ರಾಗ ಮುಣಗ್ತಾವ. ಕರ ಆಗ್ತೈತಿ, ಪ್ರಾಣಿಗಳಿಗೆ ದನಗಳಿಗೆ ಎಲ್ಲ ಇದು ಆಗ್ತೈತಿ. ನಾವು ಎಲ್ಲ ಜಾಗ್ರತೆ ಪಟ್ರೆ ಅವು ಕೂಡ ಚೆನ್ನಾಗಿರ್ತಾವು. ಈಗ ಅದ್ ಹೆಂಗ್ ಕಟ್ ಮಾಡಿರಮ್ಮ ಇದು? ಹಿಂಗ ಉದ್ದಕ ಕಟ್ ಮಾಡಿ ಕಟ್ ಮಾಡಿ ಹಾಲ್ ಹಾಕಿ ಆಮೇಲೆ ಮತ್ತೆ ಹಿಂಗ್ ಕಟ್ ಮಾಡಿ ಒಂದ್ಸರಿ ಹಿಂಗ್ ಮಾಡೀವಿ. ಈ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿದ್ವಲ್ವಾ? ಪೀಸ ಕಟ್ ಮಾಡಿಲ್ಲ ಸರ್, ಇಲ್ವಾ? ಇಲ್ಲ, ಹಿಂಗೆ ಉದ್ದಕ್ ಕಟ್ ಮಾಡಿವಿ. ಆಮೇಲೆ ತೊಳೆದು ಒಣಗಿಸಿ ಗುಜ್ರಿಗೆ ಹಾಕ್ತಿವಿ. ಅಲ್ಲಿ ಹೊರಗೆ ಇಡ್ತೀವಿ ಸರ್. ಆತರ ಒಣಗಿಸ್ತೀರಾ? ಒಣಗ್ಸಕ್ ಹಾಕಿದೀರಾ? ಒಣಗ್ಸಕ್ ಹಾಕ್ತಿವಿ ಸರ್. ಈ ತರ ಒಣಗಿಸಿ ಅಲ್ಲಿ ಒಂದು ಮಳೆ ಬರ್ದು ಟೆಂಟಿಗೆ ಕರೆಂಟ್ ಬಿಲ್ ಹಾಕಿದಂಗ ಹಾಕ್ತಿವಿ ಸರ್. ಕರೆಂಟ್ ಬಿಲ್ ಹಾಕ್ದಂಗ ಹಾಕ್ತೀರಾ ಒಂದೇ ಕಡೆಗೆ? ಒಂದೇ ಕಡೆಗೆ ಹಾಕ್ತಿವಿ. ಆದ್ಮೇಲೆ ಗುಜ್ರಿಗೆ ಹಾಕ್ಬಿಡ್ತೀವಿ. ನೀವು ಈ ತರ ನಮ್ಮಂಗೆ ನೋಡಿ ಮಾಡ್ಬೇಕು. ನಿಮ್ ಮನೆಗಳಾಗ ಕೂಡ ಈ ತರದೇ ಮಾಡ್ಬೇಕು. ಹಸೆ ಕಸ ಬ್ಯಾರೆ, ಒಣ ಕಸ ಬ್ಯಾರೆ, ಎಲ್ಲ ಬ್ಯಾರೆ ಬ್ಯಾರೆ ಮಾಡ್ಬೇಕು, ಕಲಿಸ್ಬೇಕು. ಪ್ಲಾಸ್ಟಿಕ್ ಬಳಸಬ್ಯಾಡ್ರಿ, ಅಲ್ಲಿ ಇಲ್ಲಿ ಒಗಿಬ್ಯಾಡ್ರಿ. ಎಲ್ಲ ಒಂದ್ ಚೀಲಕ್ಕೆ ಹಾಕಿ ಕಟ್ಟಿಟ್ಟು ಗುಜ್ರಿಗೆ ಹಾಕ್ರಿ. ನೋಡ್ರಿ ಸರ್, ನೀವ್ ಹೇಳ್ದಂಗೆ ನಾವು ಹಾಲಿನ ಕವರ್ ಕಟ್ ಮಾಡಿ ನೀಟಾಗಿ ಮಾಡಿವಿ, ಕಸದ್ದು ನೀಟಾಗಿ ಮಾಡಿವಿ. ಹಸೆ ಕಸ ಬ್ಯಾರೆ, ಒಣ ಕಸ ಬ್ಯಾರೆ ಎಲ್ಲ ನಾವು ಪಾಲಿಸ್ತಾ ಇದೀವಿ. ಇನ್ನೊಂದ್ಸಲ ಬರೋ ಸರ್ಕಲ್ ಇನ್ನ ಚೆನ್ನಾಗಿರ್ತ. ಆಯ್ತಾ ಸರ್?